ಹಲೋ ಸ್ಟೂಡೆಂಟ್ಸ್ ಅಂಡ್ ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಸೇರಬೇಕು ಅನ್ನೋ ಆಸೆ. ಆದ್ರೆ ಮನ್ಸಲ್ಲಿ ಏನ್ ಅನ್ಸ್ತಾ ಇರತ್ತೆ ಗೊತ್ತಾ? ನನಗೆ 1,000 ಒಳಗಡೆ ರ್ಯಾಂಕ್ ಬಂದ್ರೆ ಮಾತ್ರ ಈ ಕಾಲೇಜಲ್ಲಿ ಸೀಟ್ ಸಿಗೋದು. ಇಲ್ಲ ಅಂದ್ರೆ ನನಗೆ ಈ ಕಾಲೇಜ್ ಅಲ್ಲ ಅಂತ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿರ್ತೀರ. ಇಲ್ಲ ಮಕ್ಕಳೇ, ನಾನ್ ನಿಮ್ಗೆ ಇವತ್ತು ಈ ಕಾಲೇಜಿನ ಕಂಪ್ಲೀಟ್ ಕಟ್ ಆಫ್ ಎಲ್ಲಾ ಬ್ರಾಂಚ್ ವೈಸು ಮಿನಿಮಮ್ ರ್ಯಾಂಕ್ ಕಟ್ ಆಫ್ ಎಷ್ಟು ತೆಗಿಬೇಕು, ಮ್ಯಾಕ್ಸಿಮಮ್ ಯಾವ ಕ್ಯಾಟಗರಿಗೆ ನಿಮ್ಗೆ ಎಷ್ಟು ರ್ಯಾಂಕ್ ಸಿಕ್ಕಿದ್ರೆ ಯಾವ ಬ್ರಾಂಚ್ ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ನೀವು ಬಿಲೀವ್ ಮಾಡೋದಿಲ್ಲ, RV ಕಾಲೇಜಲ್ಲಿ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ 96,000 ಕಟ್ ಆಫ್ ಇದೆ. ಬಟ್ ಇದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗತ್ತೆ. ಕೆಲವು ಬ್ರಾಂಚಸ್ಗೆ ಜನರಲ್ ಮೆರಿಟ್ ಅವ್ರಿಗೂ 13,000 ರ್ಯಾಂಕ್ ತನಕನೂ ಕಟ್ ಆಫ್ ಇದೆ. ಸೊ ಎಲ್ಲ ಬ್ರಾಂಚ್ದು ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಎಲ್ಲದೂ ಡೀಟೇಲ್ ಆಗಿ ಹೇಳ್ತೀನಿ ಮಕ್ಕಳೇ. ಸೊ ನಿಮ್ಗೆ ಮಿಸ್ಕಾನ್ಸೆಪ್ಷನ್ ಬೇಡ. ಯಾಕಂದ್ರೆ ನಾನು ಇವತ್ತು ಏನು ಡೇಟಾನ ಡಿಸ್ಕಸ್ ಮಾಡ್ತೀನಲ್ಲ, ಇದೆಲ್ಲ ಲಾಸ್ಟ್ ಇಯರ್ KEA ಅಫಿಷಿಯಲ್ ಕಟ್ ಆಫ್ ರ್ಯಾಂಕ್ ಅನ್ನೇ ತಗೊಂಡು ನಾನು ಮಾಡ್ತಾ ಇರೋದು. ನನ್ನ ಪಾಡಿಗೆ ನಾನು ಯಾವುದೋ ನನ್ನ ತಲೆಗೆ ಬಂತು ಅಂತ ರ್ಯಾಂಕ್ ಅನ್ನ ನಾನು ಹಾಕ್ತಾ ಇಲ್ಲ. ಆಯ್ತಾ? ಇದು ಫಸ್ಟ್ ರೌಂಡ್ ಕಟ್ ಆಫ್ ಅಫಿಷಿಯಲ್ ಡೇಟಾನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ RV ಕಾಲೇಜಲ್ಲಿ ಟೋಟಲ್ಲು 639 ಸೀಟ್ಸ್ ಇದೆ. ಬಟ್ ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡಿದ್ರೆ ಇದಕ್ಕಿಂತ ಜಾಸ್ತಿ ತೋರಿಸುತ್ತೆ. ಯಾಕೆ ಗೊತ್ತಾ? ನಾನಿವತ್ತು ಏನು ನಂಬರ್ ಆಫ್ ಸೀಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ, ಇದು KCET ಎಕ್ಸಾಮ್ ಬರೆದು KEA ಥ್ರೂ ಅಡ್ಮಿಷನ್ ತಗೊಳ್ಳೋರ್ದು ಮಾತ್ರ ಇಷ್ಟು ನಂಬರ್ ಆಫ್ ಸೀಟ್ಸ್ ಅಲಾಟೆಡ್. ಉಳಿದಿರೋ ಸೀಟ್ಸು ನಿಮಗೆ ಕಾಮೆಡ್ ಕೆ ಇಂದ ಅಲಾಟ್ ಆಗತ್ತೆ, ಜೊತೆಗೆ ಇನ್ನೂ ಸ್ವಲ್ಪ ಸೀಟ್ಸು ಮ್ಯಾನೇಜ್ಮೆಂಟ್ ಸೀಟ್ ಇಂದ ಅಲಾಟ್ ಆಗತ್ತೆ. ಸೊ ಅಫಿಷಿಯಲ್ ಆಗಿ KEA ಇಂದ ಅಡ್ಮಿಷನ್ ಆಗೋದು ಓನ್ಲಿ 639 ಸೀಟ್ಸ್. ಆಯ್ತಾ? ಸೊ ಹಾಗಾದ್ರೆ ಯಾವ್ಯಾವ ಬ್ರಾಂಚ್ ಅಲ್ಲಿ ಫಸ್ಟ್ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಅಂತ ನೋಡೋಣ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೊ ಇವರಿಗೆ ಅಪ್ರೂವ್ ಆಗಿದೆ, ಬಟ್ ಲಾಸ್ಟ್ ಇಯರ್ ಇದಕ್ಕೆ ಯಾವ ಕೋರ್ಸ್ ಸ್ಟಾರ್ಟ್ ಮಾಡಿಲ್ಲ ಲಾಸ್ಟ್ ಇಯರ್. ಸೊ ಇದಕ್ಕೆ ಡೇಟಾ ಇಲ್ಲ. ಆಯ್ತಾ? ಸೊ ಬಯೋಟೆಕ್ನಾಲಜಿ ಅಂತ ನೋಡಿದ್ರೆ ಇದರಲ್ಲಿ ಬಯೋಟೆಕ್ನಾಲಜಿಲಿ 27 ಸೀಟ್ಸ್ ಅವೈಲೇಬಲ್ ಇದೆ. CACS, ಸೊ ನೋಡಿ ಮಕ್ಕಳೇ, ನಿಮಗೆ ಈ ಕೋರ್ಸ್ ನೇಮ್ ಅನ್ನ ನೋಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ RV ಕಾಲೇಜಲ್ಲಿ CACS ಅಂತ ಇದೆಯಲ್ಲ, ಬಟ್ ನಿಮಗೆ ಇದೇ PS ಅಲ್ಲಿ ಹೋದ್ರೆ AI ಮಿಷಿನ್ ಲರ್ನಿಂಗ್ ಅಂತಾನೆ ಕೋರ್ಸ್ ಹೆಸರು ಇರುತ್ತೆ, BTech ಇನ್ AI ಅಂತ ಇರುತ್ತೆ. ಸೊ ನಿಮಗೆ ಇದನ್ನೆಲ್ಲ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಕಾಲೇಜಿಂದ ಕಾಲೇಜ್ಗೆ ಸ್ವಲ್ಪ ಕೋರ್ಸ್ ನೇಮ್ ಸ್ವಲ್ಪ ಚೇಂಜ್ ಇರುತ್ತೆ. ಅಲ್ಟಿಮೇಟ್ಲಿ ನಿಮಗೆ ಸಿಲೆಬಸ್ ಅದೇ ಇರುತ್ತೆ ಓದೋದಕ್ಕೆ 4 ಇಯರ್ ಕೋರ್ಸ್ ಅಲ್ಲಿ. ಈ CACS ಅಂದ್ರೆ CS ಇನ್ AI ಅಂಡ್ ಮೆಷಿನ್ ಲರ್ನಿಂಗ್ ಅಂತ ಅರ್ಥ. ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಇದು. ಇದಕ್ಕೆ 54 ಸೀಟ್ಗಳು ಇರ್ತವೆ. ಅಂಡ್ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನಿಮಗೆ 27 ಸೀಟ್ಸ್ ಅವೈಲೇಬಲ್ ಇರುತ್ತೆ. ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ ನಿಮಗೆ 18 ಸೀಟ್ಸ್ ಅವೈಲೇಬಲ್ ಇದೆ. ಸೊ RV ಕಾಲೇಜಲ್ಲಿ ತುಂಬಾ ಹೈಯೆಸ್ಟ್ ಡಿಮ್ಯಾಂಡ್ ಇರೋದು ಕಂಪ್ಯೂಟರ್ ಸೈನ್ಸ್, ದಟ್ ಈಸ್ ಜಸ್ಟ್ CS ಅಂತ ಇರುತ್ತೆ. ಇದಕ್ಕೆ ತುಂಬಾ ಡಿಮ್ಯಾಂಡು. ಇದಕ್ಕೆ 1000 ಒಳಗಡೆ ರ್ಯಾಂಕ್ ಬರಬೇಕು ಫಾರ್ ಜನರಲ್ ಮೆರಿಟ್ ಇನ್ ಆರ್ಡರ್ ಟು ಗೆಟ್ ಅ ಸೀಟ್. ಸೊ ಡಿಸ್ಕಸ್ ಮಾಡ್ತೀನಿ ಕಂಪ್ಲೀಟ್ ಆಗಿ. ಸೊ ಇದಕ್ಕೆ 128 ಸೀಟು CET ಇಂದ ಅಲಾಟ್ ಆಗತ್ತೆ. ನೆಕ್ಸ್ಟ್ ನೋಡಿ, ಕಂಪ್ಯೂಟರ್ ಸೈನ್ಸ್ ಇನ್ನೊಂದು ಬ್ರಾಂಚು CYCS ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ ಸೈಬರ್ ಸೆಕ್ಯೂರಿಟಿ ಅಂತ ಅರ್ಥ. ಇದಕ್ಕೆ 27 ಸೀಟ್ಸ್ ಇದೆ. ಸೊ DS ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡೇಟಾ ಸೈನ್ಸ್ ಅಂತಿದೆ, ಅದಕ್ಕೆ 27 ಇದೆ. ಸೊ ಕಂಪ್ಯೂಟರ್ ಸೈನ್ಸ್ ಬಿಟ್ಟು ಸೆಕೆಂಡ್ ಪೊಸಿಷನ್ ಅಲ್ಲಿ RV ಕಾಲೇಜಲ್ಲಿ ಯಾವುದು ಡಿಮ್ಯಾಂಡ್ ಅಲ್ಲಿ ಇರೋದು ಅಂದ್ರೆ EC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಆಯ್ತಾ? ಇದಕ್ಕೆ 108 ಸೀಟ್ಗಳಿದೆ. ಸೊ ನೋಡಿ, ಯಾವ್ದ್ಯಾವ್ದಕ್ಕೆ ಡಿಮ್ಯಾಂಡ್ ಇದೆ ಅದಕ್ಕೆ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಇದೆ. ಅದಾದ್ಮೇಲೆ ಟ್ರಿಪಲ್ ಇದು ಬರೀ EE ಅಂತ ಇದೆಯಲ್ಲ, ಇದನ್ನೇ ಟ್ರಿಪಲ್ ಅಂತ ಕರೆಯೋದು. ಆಯ್ತಾ? ಇದಕ್ಕೆ 27 ಸೀಟ್ಸ್ ಇದೆ. ಸೊ ಎಲೆಕ್ಟ್ರಿಕಲ್ ಅಂಡ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇದಕ್ಕೆ ಹೋದ ವರ್ಷ ಅಲಾಟ್ ಆಗಿತ್ತು, ಬಟ್ ಯಾರು ಸೀಟ್ ಬುಕ್ ಮಾಡಿಲ್ಲ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಇದರಲ್ಲಿ 27 ಸೀಟ್ಸ್ ಇದೆ. ಇನ್ಫಾರ್ಮೇಶನ್ ಸೈನ್ಸ್ ಇದರಲ್ಲಿ 61 ಸೀಟ್ಸ್ ಇದೆ. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಇದರಲ್ಲಿ 27 ಸೀಟ್ಸ್ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ 54 ಸೀಟ್ಸ್ ಇದೆ. ಅಂಡ್ ಏರೋಸ್ಪೇಸ್ ಇಂಜಿನಿಯರಿಂಗಿಗೆ 27 ಸೀಟ್ಸ್ ಇದೆ. ಸೊ ಇದನ್ನೆಲ್ಲ ಆಡ್ ಮಾಡಿದ್ರೆ 639 ಸೀಟ್ಸ್ ಓವರ್ ಆಲ್ ಇದೆ. ಸೊ ಹಾಗಾದ್ರೆ ಎಲ್ಲಾ ಕಾಲೇಜಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಹೈಯೆಸ್ಟ್ ಡಿಮ್ಯಾಂಡ್ ಇರುತ್ತಾ ಅಂದ್ರೆ RV ಕಾಲೇಜಲ್ಲಿ ಡಿಮ್ಯಾಂಡ್ ಇರೋದು ಯಾವ್ದು ಗೊತ್ತಾ ಮಕ್ಕಳೇ? ಸೊ ಒಂದು CACS. ಫಸ್ಟ್ ಪ್ರಿಯಾರಿಟಿ ಹೇಳ್ತೀನಿ. ಫಸ್ಟ್ ಪ್ರಿಯಾರಿಟಿ ಕಂಪ್ಯೂಟರ್ ಸೈನ್ಸ್. ಆಯ್ತಾ? ಸೆಕೆಂಡ್ ಪ್ರಿಯಾರಿಟಿ ಇರೋದು ಇನ್ಫಾರ್ಮೇಶನ್ ಸೈನ್ಸ್, ಅದಾದ್ಮೇಲೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಅದಾದ್ಮೇಲೆ CYCS, ಅದಾದ್ಮೇಲೆ CACS, ಅದಾದ್ಮೇಲೆ DA ಕಂಪ್ಯೂಟರ್ ಸೈನ್ಸ್ DS. ಆಯ್ತಾ? ಇದು
ಹೈಯೆಸ್ಟ್ ಏನೋ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಕೋರ್ಸಸ್ ಈ ಕಾಲೇಜಲ್ಲಿ. ಸೊ ನೆಕ್ಸ್ಟ್ ನಾನು ಬೇಸ್ಡ್ ಆನ್ ಕೋರ್ಸಸ್ ಟಾಪ್ ಕಾಲೇಜಸ್ ಯಾವುದು, ಎಲ್ಲದೂ ಟಾಪ್ ಆರ್ ವಿ ಕಾಲೇಜೇ ಅಲ್ಲ. ಕೆಲವು ಬ್ರಾಂಚ್ ಅಲ್ಲಿ ಆರ್ ವಿ ಕಾಲೇಜ್ ಬಿಟ್ಟು ಬೇರೆ ಕಾಲೇಜು ಇದಕ್ಕಿಂತ ಚೆನ್ನಾಗಿರೋ ಬ್ರಾಂಚ್ಗಳು ಇದಾವೆ. ಸೊ ಎಲ್ಲದನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮಕ್ಕಳೇ. ನೀವು ನಮ್ಮ ಪೆಪ್ಟಾಕ್ ಇನ್ಫೋ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ತುಂಬಾ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರ್ತೀನಿ. ಮತ್ತೆ ನಿಮಗೆ ಕೌನ್ಸಿಲಿಂಗಿಗೆ ಕಂಪ್ಲೀಟ್ ಅಸಿಸ್ಟೆನ್ಸ್ ನಾವು ಕೊಡ್ತೀವಿ, ಆಯ್ತಾ. ಇವಾಗ ಇಷ್ಟು ಬ್ರಾಂಚ್ಗಳಿದಾವೆ, ನಮಗೆ ಸೀಟ್ ಸಿಗುತ್ತಾ ಸರ್? ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು. ಸೊ ಅದಕ್ಕೆ ನಾನು ಇವಾಗ ಮಿನಿಮಮ್ ರ್ಯಾಂಕು ಮ್ಯಾಕ್ಸಿಮಮ್ ರ್ಯಾಂಕು ಎಲ್ಲ ಬ್ರಾಂಚ್ಗೂ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಬಯೋಟೆಕ್ನಾಲಜಿಲಿ ಸೀಟ್ ಬೇಕು ಅಂದ್ರೆ ಮಿನಿಮಮ್ ರ್ಯಾಂಕ್ ಅಂದ್ರೆ 5881. ಈ ಮಿನಿಮಮ್ ರ್ಯಾಂಕ್ ಯಾರಿಗೆ? ಜನರಲ್ ಮೆರಿಟ್ ಅವರಿಗೆ, ಆಯ್ತಾ. ಇದು ಮಿನಿಮಮ್. ಇದ್ರ ಒಳಗಡೆ ಯಾರಿಗೇ ಬಂದ್ರು ಬಯೋಟೆಕ್ನಾಲಜಿಲಿ ಆರಾಮಾಗಿ ಆರ್ ವಿ ಕಾಲೇಜಲ್ಲಿ ಸೀಟು ಸಿಗುತ್ತೆ, ಆಯ್ತಾ. ಮ್ಯಾಕ್ಸಿಮಮ್ ರ್ಯಾಂಕ್ ಇದೇ ಬ್ರಾಂಚ್ಗೆ ಎಷ್ಟು ಅಂದ್ರೆ 61,454. ಇಮ್ಯಾಜಿನ್ ಮಾಡ್ಕೋತೀರಾ, ಇಷ್ಟ್ರ ತನಕನೂ ಫಸ್ಟ್ ರೌಂಡ್ ಅಲ್ಲೇ ಡ್ರ್ಯಾಗ್ ಆಗಿದೆ, ಆಯ್ತಾ. ನೆಕ್ಸ್ಟ್ ನೋಡಿ CACS ಮಿಷಿನ್ ಲರ್ನಿಂಗ್, ಇದು ನೋಡಿ 530ಕ್ಕೆ ಕಟ್ ಆಫ್. ಸೊ ಜನರಲ್ ಮೆರಿಟ್ ಆಗಿದ್ರೆ ನೀವು 530 ಬಂದ್ರೆ ಮಾತ್ರ ನಿಮಗೆ ಈ ಬ್ರಾಂಚ್ ಅಲ್ಲಿ ಸೀಟ್ ಸಿಗೋದು. ಅದೇ ಮ್ಯಾಕ್ಸಿಮಮ್ ಆದ್ರೆ ನೋಡಿ 12,387 ತನಕ ಡ್ರ್ಯಾಗ್ ಆಗಿದೆ, ಆಯ್ತಾ. ಫಸ್ಟ್ ರೌಂಡ್ ಅಲ್ಲೇ ಇವೆಲ್ಲ ಹೇಳ್ತಾ ಇರೋದು ನಾನು. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ ನೋಡಿದ್ರೆ ಜನರಲ್ ಮೆರಿಟ್ ಆಗಿದ್ರು ನಿಮಗೆ 11,404 ತನಕನೂ ಆರ್ ವಿ ಕಾಲೇಜಲ್ಲಿ ಸೀಟ್ ಸಿಗತ್ತೆ. ಸೊ ನಿಮಗೆ ಮ್ಯಾಕ್ಸಿಮಮ್ ಫಸ್ಟ್ ರೌಂಡ್ ಕಟ್ ಆಫ್ 61,968 ತನಕ ಹೋಗಿದೆ. ನೆಕ್ಸ್ಟ್ ಕೆಮಿಕಲ್ ಇಂಜಿನಿಯರಿಂಗ್ ನೋಡೋದಾದ್ರೆ ಜನರಲ್ ಮೆರಿಟ್ಗೆ 8,663 ತನಕ ಇದೆ. ಸೊ ಅದೇ ಮ್ಯಾಕ್ಸಿಮಮ್ ಯಾವ್ದಾದ್ರು ಕ್ಯಾಟಗರಿಲಿ ನೋಡೋದಾದ್ರೆ 43,596 ತನಕ ಇದೆ. ಸೊ ನೆಕ್ಸ್ಟ್ ನೋಡಿ ಹೈಯೆಸ್ಟ್ ಡಿಮ್ಯಾಂಡ್ ಹೇಳಿದ್ನಲ್ಲ, CS ಕಂಪ್ಯೂಟರ್ ಸೈನ್ಸ್, ಇದರಲ್ಲಿ ನೋಡಿ 290ಗೆ ಕಟ್ ಆಫ್ ಆಗೋಗಿದೆ ಜನರಲ್ ಮೆರಿಟ್ಗೆ. ಸೊ ಮ್ಯಾಕ್ಸಿಮಮ್ ರ್ಯಾಂಕ್ ನೋಡೋದಾದ್ರೆ 13,300. ನೀವು ಯಾವುದೇ ಕ್ಯಾಟಗರಿಲಿ ಫಾಲೋ ಆಗ್ತಾ ಇದ್ರು ಈ ರ್ಯಾಂಕ್ ಒಳಗಡೆ ಸಿಕ್ಕಿದ್ರೆ ಮಾತ್ರ ನಿಮಗೆ ಆರ್ ವಿ ಕಾಲೇಜಲ್ಲಿ CS ಸಿಗೋದು. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ನೋಡಿ. ಸೊ ಸೈಬರ್ ಸೆಕ್ಯೂರಿಟಿಗೆ 604 ಜನರಲ್ ಮೆರಿಟ್ಗೆ ಕಟ್ ಆಫ್. ಅದಾದ್ಮೇಲೆ 25,997 ಒಂದು ಕ್ಯಾಟಗರಿಗೆ. ಸೊ DS ಕಂಪ್ಯೂಟರ್ ಸೈನ್ಸ್ ಇದಕ್ಕೂ ನೋಡಿ ಡಿಮ್ಯಾಂಡ್ ನೋಡಿ ಹಿಂಗಿದೆ, 459ಗೆ ಕಟ್ ಆಫ್ ಆಗಿದೆ. ನೋಡಿ ಇವೆಲ್ಲದು ಹತ್ರತ್ರದ ಕೋರ್ಸ್ಗಳು ಮಕ್ಕಳೇ, ಆಲ್ಮೋಸ್ಟ್ ಏನು ಡಿಫರೆನ್ಸ್ ಇಲ್ಲ ಜಾಸ್ತಿ, ಏನು ಇದಾಗಲ್ಲ. IS ಇನ್ಫಾರ್ಮೇಶನ್ ಸೈನ್ಸ್, ಸೊ ಇವೆಲ್ಲ ಹತ್ರತ್ರದ ಕೋರ್ಸು. ಇದಕ್ಕೆಲ್ಲ ಸೇಮ್, ನೀವು ಇದಕ್ಕೆ ಯಾವ್ದ್ರಲ್ಲಿ ಸೀಟ್ ಸಿಕ್ಕಿದ್ರು ನಿಮ್ಗೆ ಅಲ್ಟಿಮೇಟ್ಲಿ ಒಳ್ಳೆ ನಿಮ್ಗೆ IT ಜಾಬ್ ಅಲ್ಲೇ ಒಳ್ಳೆ ಜಾಬೇ ಸಿಗುತ್ತೆ, ಆಯ್ತಾ. ಸೊ ಇದು DSಗೆ 459 ಜನರಲ್ ಮೆರಿಟ್ಗೆ 13,335 ಅಪ್ಪರ್ ಲಿಮಿಟ್ ಅಲ್ಲಿ ಸೀಟ್ ಅಲಾಟ್ ಆಗಿದೆ. ಸೊ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ನೋಡಿ, ಇದಕ್ಕೂ ನೋಡಿ ಎಷ್ಟು ಡಿಮ್ಯಾಂಡ್ ಇದೆ, 746 ಒಳಗಡೆ ಇರಬೇಕು ಜನರಲ್ ಮೆರಿಟ್ ಆದ್ರೆ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ನೋಡಿ 56,000, 750 56,000 ಇಲ್ಲಿ. ಸೊ ನೀವು ಯಾವ್ದಾದ್ರು ಕ್ಯಾಟಗರಿಲಿ ಫಾಲೋ ಆಗ್ತಿದ್ರೆ ನಿಮಗೆ ಪ್ರಾಬಬಿಲಿಟಿ 100% ಇರುತ್ತೆ ಅಲ್ವಾ ಸಿಗೋದಕ್ಕೆ. ನೆಕ್ಸ್ಟ್ ನೋಡೋದಾದ್ರೆ ಟ್ರಿಪಲ್ ಇ. ಸೊ ಇದರಲ್ಲಿ ನೋಡಿ ಟ್ರಿಪಲ್ ಇಲಿ 1,105 ರ್ಯಾಂಕ್ ಬರಬೇಕು ಜನರಲ್ ಮೆರಿಟ್ಗೆ. ಸೊ ಅದೇ ಬೇರೆ ಕ್ಯಾಟಗರಿ ಯಾವ್ದಾದ್ರು ಫಾಲೋ ಆಗ್ತಿದ್ರೆ 25,484 ತನಕ ಇದೆ, ಆಯ್ತಾ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಟೆಲಿಕಾಮ್ ಇಂಜಿನಿಯರಿಂಗ್ ನೋಡೋದಾದ್ರೆ 1,240 ಇದೆ ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟ್ 30,850 ವರೆಗೂ ಇದೆ. ಇನ್ಫಾರ್ಮೇಶನ್ ಸೈನ್ಸ್ಗೆ ನೋಡಿ, ಇದಕ್ಕೂ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ ಇದೆ, 489 ಒಳಗಡೆ ಬಂದಿರಬೇಕು ನಿಮಗೆ ಜನರಲ್ ಮೆರಿಟ್ ಆದ್ರೆ. ಬೇರೆ ಕ್ಯಾಟಗರಿಗೆ ಸೇರಿದ್ರೆ 18,206 ತನಕನೂ ಈ ಬ್ರಾಂಚ್ ಅಲ್ಲಿ ಸೀಟ್ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ 13,536 ಜನರಲ್ ಮೆರಿಟ್ಗೆ ಆರಾಮಾಗಿ ಸೀಟ್ ಸಿಗುತ್ತೆ. ಸೊ ನೋಡಿ 96,000 ವರೆಗೂ ಡ್ರ್ಯಾಕ್ ಆಗಿದೆ ಯಾವ್ದಾದ್ರು ಕ್ಯಾಟಗರಿಗೆ ಹೋಗಿದ್ರೆ. ಅದಕ್ಕೆ ಹೇಳಿದ್ದು ಆರ್ ವಿ ಕಾಲೇಜಲ್ಲೂ 96,000 ವರೆಗೂ ನಿಮಗೆ ಸೀಟ್ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಇದೇ ಕಾರಣಕ್ಕೆ. ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡಿ, ಜನರಲ್ ಮೆರಿಟ್ ಆಗಿದ್ರೆ 3,958 ಒಳಗಡೆ ಸಿಗುತ್ತೆ. ಸೊ ಅದರ್ ದನ್ ಜನರಲ್ ಮೆರಿಟ್ ಇನ್ಯಾವ್ದಾದ್ರು ಕ್ಯಾಟಗರಿಗೆ ಬಿಲಾಂಗ್ ಆಗ್ತಾ ಇದ್ರೆ 64,188 ತನಕನೂ ನಿಮಗೆ ಈ ಬ್ರಾಂಚ್ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಏರೋಸ್ಪೇಸ್ ಇಂಜಿನಿಯರಿಂಗ್. ಸೊ ಇದು ಜನರಲ್ ಮೆರಿಟ್ ಆದ್ರೆ 1,809 ತನಕ ಒಳಗಡೆ ಸೀಟ್ ಸಿಗತ್ತೆ. ಅದೇ ನಿಮ್ಗೆ ಬೇರೆ ಕ್ಯಾಟಗರಿ ಯಾವ್ದಾದ್ರು ಇದ್ರೆ 60,000 ತನಕ ಈ ಸೀಟ್ ಸಿಗತ್ತೆ. ಈಗ ಹಾಗಾದ್ರೆ ನನಗೆ ಈ ಇಂಡಿವಿಜುವಲ್ ಬ್ರಾಂಚ್ಗೆ ನನ್ನ ಕ್ಯಾಟಗರಿಗೆ ನನಗೆ ಬೇಕು ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ರ್ಯಾಂಕ್ ಅಂತ ಹೇಳಿದ್ರೆ ಇವಾಗ ಡಿಸ್ಕಸ್ ಮಾಡ್ತೀನಿ ಕಂಪ್ಲೀಟ್ ಆಗಿ. ಸೊ ನೋಡಿ, ಸೊ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋದ ವರ್ಷ ಯಾವುದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸೊ ಟೆನ್ಷನ್ ಬೇಡ. ಬಯೋಟೆಕ್ನಾಲಜಿ ನೋಡಿ, ಸೊ ನೀವು ಎಲ್ಲಾದ್ರೂ 1G ಕ್ಯಾಟಗರಿಗೆ ಫಾಲೋ ಆಗ್ತಿದ್ರೆ 19,400,
ಟು ಎ ಜಿಗೆ ಫಾಲ್ ಆಗ್ತಿದ್ರೆ 12,900, 2AK ಫಾಲ್ ಆಗ್ತಿದ್ರೆ 23,528, 2AR ಆದ್ರೆ 32,662. ಸೊ 3AGಗಾದ್ರೆ 8,563, 3BGಗಾದ್ರೆ 12,721. ನೋಡಿ, ಜನರಲ್ ಮೆರಿಟ್ಗೆ 5,881. ಆಯ್ತಾ. ಅಂಡ್ STR ಇದ್ರೆ 61,454. ಸೊ ನಾನು ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ನ ತಗೊಂಡೆ ನಿಮಗೆ ರೇಂಜ್ ನ ಹೇಳಿರೋದು. ಸೊ ನೀವು ಈ ರೇಂಜ್ ಒಳಗಡೆ ಎಲ್ಲರೂ ಫಾಲ್ ಆಗ್ತಿದ್ದೀರಲ್ಲ, ಎಲ್ಲ ಕ್ಯಾಟಗರಿಯವರು ಆಬ್ವಿಯಸ್ಲಿ. ಸೊ ನಿಮ್ಮ ಕ್ಯಾಟಗರಿನ ನೋಡ್ಕೊಳ್ಳಿ. ಸೊ ನೀವು ಯಾವ ಕ್ಯಾಟಗರಿಲಿ ಫಾಲ್ ಆಗ್ತಾ ಇದ್ದೀರಾ ಆ ಕ್ಯಾಟಗರಿ ಇದು. ನೆಕ್ಸ್ಟ್ CS. ಸೊ ನಿಮ್ಗೆ ಜನರಲ್ ಮೆರಿಟ್ ಆಗಿದ್ರೆ 530 ಅಂಡ್ STR ರೂರಲ್ ಕೋಟಾ ಇದ್ರೆ ನಿಮ್ಗೆ ST ಕ್ಯಾಟಗರಿಗೆ ಬಿಲಾಂಗ್ ಆಗ್ತಿದ್ರೆ 12,300 ವರೆಗೂ ಸೀಟ್ ಸಿಗುತ್ತೆ. ಸೊ 1Gಗೆ 1,387, 2AGಗೆ 1,348, 2ARಗೆ 1,802, 2AKಗೆ 716, 3BGಗೆ 1098, ಸೊ 3BRಗೆ 1,780. ಸೊ ಅಂಡ್ ಸೋ ಆನ್ ಅಂಡ್ ಸೋ ಫೋರ್. ನೋಡಿ, SCK ಕನ್ನಡ ಮೀಡಿಯಂ, SC ಕ್ಯಾಟಗರಿ ಕನ್ನಡ ಮೀಡಿಯಂ ಇದ್ರೆ 9,060 ಅಂಡ್ ST ರೂರಲ್ ಬ್ಯಾಕ್ಗ್ರೌಂಡ್ ಇದ್ರೆ 9,040. ಸೊ ಇಷ್ಟು ಕಂಪ್ಯೂಟರ್ ಸೈನ್ಸ್ಗೆ. ಸೊ ಸಿವಿಲ್ ಇಂಜಿನಿಯರಿಂಗಿಗೆ ನೋಡಿ, ಜನರಲ್ ಮೆರಿಟ್ಗೆ 11,000 ಅಂಡ್ STGಗೆ ಅಂದ್ರೆ ST ಕ್ಯಾಟಗರಿ ಜನರಲ್ ಮೆರಿಟ್ಗೆ 61,968 ತನಕನೂ ಇದೆ. ಸೊ ಇನ್ ಬಿಟ್ವೀನ್ ನೀವು ಯಾವ ಕ್ಯಾಟಗರಿಗೆ ಫಾಲ್ ಆಗ್ತಾ ಇದ್ದೀರಾ ಒಂದ್ಸತಿ ನೋಡ್ಕೊಂಬಿಡಿ. ವಿಡಿಯೋನ ಪಾಸ್ ಮಾಡಿ ನಿಮ್ಗೆ ಯಾವ ಕ್ಯಾಟಗರಿ ಅಂತ ನೋಡ್ಕೊಳ್ಳಿ. ಸೊ ಇವೆಲ್ಲ ಅಫಿಷಿಯಲ್ ಡೇಟಾ ಮಕ್ಕಳೇ. ಸೊ ನಿಮಗೆ ಈ ರ್ಯಾಂಕ್ ಒಳಗೆ ನೀವು ಈ ವರ್ಷ ಬಂದರೂ ನಿಮಗೆ 100% ನೀವು ಅನ್ಕೊಂಡಿರೋ ಬ್ರಾಂಚ್ ಅಲ್ಲಿ ಸೀಟ್ ಸಿಗುತ್ತೆ. ಆಯ್ತಾ. ನೆಕ್ಸ್ಟ್ CS. ಇದೇ ಸ್ವಲ್ಪ ನಿಮಗೆ ಭಯ ಆಗೋದು. CS ನೋಡಿ, ಸ್ವಲ್ಪ ಇದಕ್ಕೆಲ್ಲ ಒಂದು 5,000 ರ್ಯಾಂಕಿಂಗ್ ಒಳಗಡೆ ಇದೆ. ಎಲ್ಲೇ ನೋಡಿದ್ರು ಇಲ್ಲೆಲ್ಲ ನೋಡಿ 5,000 ಒಳಗೆ ಬಂದಿದೆ. ಎಕ್ಸೆಪ್ಟ್ ಒಂದೇ ಒಂದು STKಗೆ ಮಾತ್ರ ಒಂದು 13,000 ಬಂದಿದೆ. ಉಳಿದಿರೋದು ಎಲ್ಲದು ನೋಡಿದ್ರೆ ನಿಮಗೆ ಒಂದು 5,000 ಒಳಗೆ ಬರಬೇಕು, ಇಲ್ಲಾಂದ್ರೆ ಈ ಬ್ರಾಂಚ್ ಸಿಗೋದು ಕಷ್ಟ. ನೆಕ್ಸ್ಟ್ CYCS ಸೈಬರ್ ಸೆಕ್ಯೂರಿಟಿ. ಸೊ ಜನರಲ್ ಮೆರಿಟ್ 606. ಸೊ ನಿಮಗೆ ಮ್ಯಾಕ್ಸಿಮಮ್ ಇಲ್ಲಿ 25,997. ಇದು 2BK. ಸೊ ಅಂದ್ರೆ 2B ಕ್ಯಾಟಗರಿ ಕನ್ನಡ ಮೀಡಿಯಂ ಅವ್ರಿಗೆ ಈ ಕೋಟಾ ಸಿಕ್ಕಿದೆ. ಅದರದೇ ದಟ್ ಬೇರೆಯವ್ರನ್ನ ನೋಡಿದ್ರೆ ನೋಡಿ, ಇಲ್ಲಿ 18,900 ಇದೆ. ಯಾರಿಗೆ? STRಗಿದೆ. ಸೊ ಅದಾದ್ಮೇಲೆ ಇನ್ಯಾವುದು ಇದು SCR. ಇದು ಸಾರಿ, ಇದು SCR ಆಗ್ಬೇಕು, STR ಅಂತ ಆಗ್ಬಿಟ್ಟಿದೆ. ಇದು SCR ಕ್ಯಾಟಗರಿ ಮಕ್ಕಳೇ, ಒಂಚೂರು ಚೇಂಜ್ ಮಾಡ್ಕೊಳ್ಳಿ, ಓಕೆನಾ. ಇದು SCR ಆಯ್ತಾ, ಇದು STR. ಓಕೆ. ಸೊ ಅಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ ನಾನು, ಟೈಪೋ ಆಗ್ಬಿಟ್ಟಿದೆ. ಸೊ ಕ್ಷಮಿಸ್ಬಿಡಿ, ಆಯ್ತಾ. ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ CY ಸೈಬರ್ ಸೆಕ್ಯೂರಿಟಿ ಆಯ್ತಲ್ವಾ, DS ಕಂಪ್ಯೂಟರ್ ಸೈನ್ಸ್. ಸೊ ಇದರಲ್ಲಿ ಮಿನಿಮಮ್ ರ್ಯಾಂಕ್ 459 ಅಂಡ್ ಮ್ಯಾಕ್ಸಿಮಮ್ ರ್ಯಾಂಕ್ 13,385. ಸೊ ಇದ್ರೊಳಗಡೆ ನೀವು ಯಾವ ಕ್ಯಾಟಗರಿಲಿ ಫಾಲ್ ಆಗ್ತಾ ಇದ್ದೀರಾ ನಿಮಗೆ ಸಿಗೋ ಪ್ರಾಬಬಿಲಿಟಿ ಇದೆ. ಬೇರೆ ಕ್ಯಾಟಗರಿಗೆ ಅವ್ರಿಗೆಲ್ಲ ಒಂದು 2,000 ಒಳಗಡೆ ಇರಬೇಕು. ಅಂಡ್ GMಗೆ ಕನ್ನಡ ಮೀಡಿಯಂಗೆ ನೋಡಿ, ಕನ್ನಡ ಮೀಡಿಯಂಗೂ 5,000 ತನಕ ಸಿಕ್ಕಿದೆ ಇದರಲ್ಲಿ, ಜನರಲ್ ಮೆರಿಟ್ ಅವ್ರಿಗೆನೆ. ಸೊ ಕನ್ನಡ ಮೀಡಿಯಂ ಕೋಟಾ ಇದ್ರೆ ಅಡ್ವಾಂಟೇಜು ನಿಮಗೆ. ಸೊ ಏನು ಮಾಡೋಕ್ಕಾಗಲ್ಲ, ಈ ಕೋಟಾನೇನು ನಾವು ಖರೀದಿ ಮಾಡೋಕ್ಕಾಗತ್ತಾ? ಖರೀದಿ ಮಾಡೋಕ್ಕಾಗಲ್ಲ, ಅದು ನಾವು ಓದಿದ್ರೆ ಸಿಗುತ್ತಷ್ಟೇ. ಸೊ ನೆಕ್ಸ್ಟು ECಲೂ ಅಷ್ಟೇ ನೋಡಿ, ಜನರಲ್ ಮೆರಿಟ್ಗೆ 746 ಬರಬೇಕು. ಅಂಡ್ STKಗೆ ಕನ್ನಡ ಮೀಡಿಯಂ ಅಲ್ಲಿ ಓದೋರಿಗೆ 56,231. ನೋಡಿ ಇಲ್ಲಿ ಡಿಫ್ರೆನ್ಸ್ ನೋಡಿ, 23,000 ಡಿಫ್ರೆನ್ಸ್ ಇದೆ ರ್ಯಾಂಕಲ್ಲಿ. ಸೊ ಆ ಕೋಟಾದಲ್ಲಿ ಇದ್ದವರು ಯಾರಾದರೂ ಕ್ಲೈಮ್ ಮಾಡಿದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಹಂಗಾಗಿ ಆ ಕೋಟಾ ಎಲ್ಲ ಇದ್ರೆ ಕ್ಲೈಮ್ ಮಾಡ್ಕೊಳ್ಳಿ ಚೆನ್ನಾಗಿ, ಆಯ್ತಾ. ಮತ್ತೆ ನೋಡಿ 25,000 SCKಗೆ ಅಂಡ್ SCG ಜನರಲ್ಗೆ 14,000. GM ರೂರಲ್ ಕೋಟಾ ಇದ್ರು 3,000 ತನಕ ಸಿಕ್ಕಿದೆ. ಕನ್ನಡ ಮೀಡಿಯಂ ಕೋಟಾ ಇದ್ರು 4,000 ತನಕ ಸಿಕ್ಕಿದೆ. ಸೊ ನೀವು ಅದನ್ನ ಅಕಾರ್ಡಿಂಗ್ಲಿ ನೀವು ಅದನ್ನ ನೋಡಿಕೊಂಡು ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಟ್ರಿಪಲ್ ಮಿನಿಮಮ್ ರ್ಯಾಂಕು 1,105, ಮ್ಯಾಕ್ಸಿಮಮ್ ರ್ಯಾಂಕು 25,000. ಇದರೊಳಗಡೆ ಫಾಲ್ ಆಗ್ತದೆ ನಿಮಗೆ ಸೀಟ್ ಸಿಗುತ್ತೆ. ನೋಡ್ಕೊಳ್ಳಿ ಎಲ್ಲ ಕ್ಯಾಟಗರಿ ನೀವು ಯಾವ್ದಾದ್ರು ಫಾಲ್ ಆಗ್ತಿದ್ದೀರಾ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಯಾವುದು, ಎಲೆಕ್ಟ್ರಾನಿಕ್ ಟೆಲಿಕಮ್ಯುನಿಕೇಶನ್ ನೋಡಿ, ನೀವು ಜನರಲ್ಲು 1,240 ಅಂಡ್ ಬೇರೆಯವರಿಗೆ ಬೇರೆ ಯಾವ್ದಾರು ಕ್ಯಾಟಗರಿಗೆ ಫಾಲ್ ಆಗ್ತದೆ 30,853. ಸೊ ಅದ್ರ ನೆಕ್ಸ್ಟ್ ಇನ್ಯಾವ ಬ್ರಾಂಚ್ ಇದೆ, ಇದು ಇನ್ಫಾರ್ಮೇಶನ್ ಸೈನ್ಸ್ಗೆ ಮಿನಿಮಮ್ ನೋಡಿ 489, ಮ್ಯಾಕ್ಸಿಮಮ್ 8,206 ಇದೆ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ ನೀವು ಈ ರ್ಯಾಂಕ್ ರೇಂಜ್ ಒಳಗಡೆ ಇದ್ರೆ ನಿಮ್ಮ ಕ್ಯಾಟಗರಿ ಫಾಲ್ ಆಗ್ತದ್ರೆ ನಿಮಗೂ ಸೀಟ್ ಸಿಗತ್ತೆ. ಸೊ ನೆಕ್ಸ್ಟ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ಸೊ ಜನರಲ್ ಮೆರಿಟ್ ಅವ್ರಿಗೆ 13,536 ಅಂಡ್ ಬೇರೆಯವ್ರಿಗೆ 96,205 ತನಕನೂ ರ್ಯಾಂಕ್ ಡ್ರ್ಯಾಗ್ ಆಗಿದೆ. ಯಾವುದಕ್ಕೆ? ಇದು SCR. ಚೇಂಜ್ ಮಾಡ್ಕೊಳ್ಳಿ ಮಕ್ಕಳೇ, ದಿಸ್ ಇಸ್ SCR, SC ಕ್ಯಾಟಗರಿ ರೂರಲ್ ಕೋಟಾ, ಓಕೆನಾ, ಸಿಗುತ್ತೆ. ಸೊ ಅದಾದ್ಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಜನರಲ್ ಮೆರಿಟ್ ಆದ್ರೆ 3,958
ಅದರ್ ದೆನ್ ಜನರಲ್ ಮೆರಿಟ್ ನಿಮಗೆ ಮ್ಯಾಕ್ಸಿಮಮ್ ರ್ಯಾಂಕು 64,000 ತನಕನೂ ಇದೆ. ಅದಾದ್ಮೇಲೆ ಏರೋಸ್ಪೇಸ್ ಇಂಜಿನಿಯರಿಂಗು ಇದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇದೆ ಮಕ್ಕಳೇ. ಯಾಕಂದ್ರೆ ಈ ಕೋರ್ಸ್ನ ಆಫರ್ ಮಾಡೋ ಕಾಲೇಜಸ್ ತುಂಬಾ ಕಡಿಮೆ ಇರೋದು. ಹಾಗಾಗಿ 1809 ರ್ಯಾಂಕು ಜನರಲ್ ಮೆರಿಟ್ಗೆ. ಸೊ ಜನರಲ್ ಮೆರಿಟ್ ಅಲ್ಲೇ ನೋಡಿ, ಕನ್ನಡ ಮೀಡಿಯಂ ಅಲ್ಲಿ ಇದ್ದವರಿಗೆ 10,900 ತನಕನೂ ಈ ಸೀಟ್ ಸಿಕ್ಕಿದೆ. ಕನ್ನಡ ಮೀಡಿಯಂ ಇದ್ದವರಿಗೆ ರೂರಲ್ ಕೋಟಾ ಇದ್ದವರಿಗೆ 4,000 ತನಕನೂ ಈ ಸೀಟ್ ಸಿಕ್ಕಿದೆ. ಸೊ ನೋಡಿ, ಇದೆಲ್ಲ ಫಸ್ಟ್ ರೌಂಡ್ ಇಂದೇ ಡೇಟಾ. ಸೊ ನೀವು ಇದರಲ್ಲಿ ಫಾಲೋ ಆಗ್ತದ್ರೆ ಇದನ್ನು ಆಪ್ಟ್ ಮಾಡ್ಕೊಳ್ಳಿ. ಸೊ ಈಗ ನಮ್ಮ ಸಜೆಷನ್ ಒಂದಿರ್ಬೇಕಲ್ವಾ? ಇಷ್ಟೆಲ್ಲ ಹೇಳ್ಬಿಟ್ಟು ನಾನೊಂದಿಷ್ಟು ಕೋರ್ಸಸ್ನ ಸಜೆಸ್ಟ್ ಮಾಡ್ತೀನಿ ನಿಮಗೆ. ಸೊ CS ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. RV ಕಾಲೇಜಲ್ಲಿ CS ತುಂಬಾ ಚೆನ್ನಾಗಿದೆ, CYCS ತುಂಬಾ ಚೆನ್ನಾಗಿದೆ, DS ಕಂಪ್ಯೂಟರ್ ಸೈನ್ಸ್ ಚೆನ್ನಾಗಿದೆ, EC ಚೆನ್ನಾಗಿದೆ, ಇನ್ಫಾರ್ಮೇಶನ್ ಸೈನ್ಸು ಸೂಪರ್ ಆಗಿದೆ. ಸೊ ಮೆಕ್ಯಾನಿಕಲ್ಲು ಈ ಕಾಲೇಜಲ್ಲಿ ಚೆನ್ನಾಗಿದೆ, ಏರೋಸ್ಪೇಸ್ ಇಂಜಿನಿಯರಿಂಗು ಚೆನ್ನಾಗಿದೆ, ಆಯ್ತಾ. ಅಂಡ್ ಬಯೋಟೆಕ್ನಾಲಜಿ ತುಂಬಾ ಕಡಿಮೆ ಕಾಲೇಜಲ್ಲಿ ಇರೋದು. ಸೊ ಅದನ್ನ ನೆಕ್ಸ್ಟ್ ಪ್ರಿಫರೆನ್ಸ್ ಆಗಿ ಇಟ್ಕೊಳ್ಳಿ. ಈಗ ಕೆಲವರು ಕೋರ್ಸ್ ಓರಿಯೆಂಟೆಡ್ ಆಗಿರ್ತಾರೆ, ಅಂಥವ್ರಿಗೆ ನಿಮಗೆ ಈ ತರ ಕಾಲೇಜ್ ಸಿಕ್ಕಿದ್ರೆ ಒಳ್ಳೆ ನಿಮಗೆ ಹಬ್ಬದ ಮೇಲೆ ಹಬ್ಬ, ಆಯ್ತಾ. ಹಾಗಾಗಿ ನೀವು ಫಸ್ಟ್ ಕೋರ್ಸ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಮಕ್ಕಳೇ. ಚೂರ್ ಕಾಲೇಜ್ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ, ನಿಮಗೆ ಪ್ಯಾಷನ್ ಇರುತ್ತಲ್ವಾ, ನಾನು ಈ ಕೋರ್ಸಲ್ಲೇ ಓದ್ಬೇಕು ಅಂತ, ಅದೇ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಉತ್ತಮ. ಮತ್ತೆ ನಿಮಗೆ ಯಾವುದೇ ರ್ಯಾಂಕ್ ಬಂದಿರಲಿ ಮಕ್ಕಳೇ, ನಿಮಗೊಂದು ಇಷ್ಟವಾದ ಕೋರ್ಸ್ ಇಟ್ಕೊಂಡಿರ್ತೀರಲ್ಲ, ನಿಮ್ಮ ರ್ಯಾಂಕ್ಗೆ ತಕ್ಕಂತೆ ಯಾವ್ಯಾವ ಕಾಲೇಜ್ನ ಆಪ್ಷನ್ ಎಂಟ್ರಲ್ಲಿ ಹಾಕಬೇಕು, ಎಲ್ಲ ತರ ಹೆಲ್ಪ್ ಅನ್ನ ನಾವು ಮಾಡ್ತೇವೆ. ಸೊ ಸ್ಕ್ರೀನ್ ಮೇಲೆ ನಂಬರು ಹಾಕಿರ್ತೀನಿ ನಾನು. ನಿಮಗೆಲ್ಲಾದ್ರೂ ಪರ್ಸನಲೈಸ್ಡ್ ಆಪ್ಷನ್ ಎಂಟ್ರಿಗೆಲ್ಲ ಹೆಲ್ಪ್ ಬೇಕು ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ವಿ ವಿಲ್ ಗಿವ್ ಯು ದ ಬೆಸ್ಟ್ ಅಡ್ವೈಸ್ ದಟ್ ಯು ಕ್ಯಾನ್ ಗೆಟ್. ಮತ್ತೆ ನಿಮಗೆ ಯಾವ್ಯಾವ ಬ್ರಾಂಚ್ ಬಗ್ಗೆ ಕನ್ಫ್ಯೂಷನ್ ಇದೆ, ನನಗೆ ಕೆರಿಯರ್ ಅಲ್ಲಿ ಯಾವುದು ಒಳ್ಳೇದಾಗತ್ತೆ, ಎಲ್ಲದನ್ನು ಸಜೆಷನ್ ನಾವು ಕೊಡ್ತೀವಿ, ಆಯ್ತಾ. ನೆಕ್ಸ್ಟ್ ಯಾವ ಕಾಲೇಜ್ ಬೇಕು, ಯಾವ ಕಾಲೇಜನ್ನ ಇದೇ ತರ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದೆಲ್ಲ ಒರಿಜಿನಲ್ ಡೇಟಾ, ಇದನ್ನ ನಾನು ಗ್ಯಾದರ್ ಮಾಡೋದಕ್ಕೆ ತುಂಬಾ ಹೊತ್ತು ಬೇಕಾಗತ್ತೆ ಮಕ್ಕಳೇ. ಸೊ ಈ ವಿಡಿಯೋಗೆ ಲೈಕು, ಶೇರು, ಕಮೆಂಟು ನನಗೆ ತುಂಬಾ ಮ್ಯಾಟರ್ ಆಗತ್ತೆ, ಆಯ್ತಾ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.